ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ 3 ಸುತ್ತುಗಳ ಸೀಟು ಹಂಚಿಕೆಯು ಮುಕ್ತಾಯಗೊಂಡಿರುತ್ತದೆ. ಮೊದಲೆರಡು ಸುತ್ತುಗಳ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆರಿಟ್ ಹಾಗೂ ಮೀಸಲಾತಿ ಮತ್ತು ಇಲ್ಲಿ ಶಾಲಾವಾರು ಆದ್ಯತೆಯ ಮೇಲೆ ಆಯ್ಕೆಯನ್ನು ಮಾಡಲಾಗಿತ್ತು. ಹಾಗಾದರೆ ಇಲ್ಲಿ 3ನೇ ಸುತ್ತಿನಲ್ಲಿ ವಿಶೇಷ ವರ್ಗದವರಿಗೆ ಮಾತ್ರ ಅಂತ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಿಳಿಸಿದ್ರು. ಇಲ್ಲಿ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾಗಿರುತ್ತಾರೆ. ಅವರು ಕೂಡ ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದು ಇಲ್ಲಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಕರ್ನಾಟಕ ರಾಜ್ಯದ ವಿವಿಧ 817 ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಸುಮಾರು 40,750 ಸೀಟುಗಳು ಲಭ್ಯವಿದ್ದವು. ಅದರಲ್ಲಿ ಇಲ್ಲಿ 50% ಸೀಟುಗಳನ್ನು ಇಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ ಮತ್ತು ಇನ್ನುಳಿದ 50% ಸೀಟುಗಳನ್ನು ಇಲ್ಲಿ ನೇರವಾಗಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಅಡ್ಮಿಷನ್ಗೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿತ್ತು. ಹಾಗಾದರೆ ಇಲ್ಲಿ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರು. ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇಲ್ಲಿ ವಿಶೇಷ ವರ್ಗದವರಿಗೆ ಇಲ್ಲಿ ಒಂದು ನಿಯಮಾವಳಿಯಲ್ಲಿ ಒಂದು ಆಪ್ಷನ್ ಇರುತ್ತದೆ, ವಿಶೇಷ ವರ್ಗದವರಿಗೆ ಸಪ್ರೇಟ್ ಆದಂತಹ ಮೀಸಲಾತಿ ಇರುತ್ತದೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇಂತಿಷ್ಟೇ ಸೀಟುಗಳನ್ನು ಇಲ್ಲಿ ಮೀಸಲಾತಿ ಪ್ರಕಾರ ಭರ್ತಿಯನ್ನು ಮಾಡಿಕೊಳ್ಳಲಾಗಿರುತ್ತದೆ ಅಂಥೇಳಿ ಸರ್ಕಾರ ತಿಳಿಸಿರುತ್ತದೆ. ಹಾಗಾದರೆ ಇಲ್ಲಿ ಮೊದಲೆರಡು ಸೀಟುಗಳ ನಂತರ ಇಲ್ಲಿ 4ನೇ ಹಂತದ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುತ್ತದೆಯಾ ಇಲ್ವಾ ಎನ್ನುವಂತಹ ಗೊಂದಲಗಳು ಇಲ್ಲಿ ಬಹಳಷ್ಟು ಪೋಷಕರಿಗೆ ಇದೆ. ಹಾಗಾದರೆ ಇಲ್ಲಿ 4ನೇ ಹಂತದ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ಆಗುತ್ತದೆ ಇಲ್ವಾ ಎನ್ನುವಂತಹ ಒಂದು ಗೊಂದಲ ನನ್ನಲ್ಲಿ ಇತ್ತು. ಹಾಗಾಗಿ ನಾನು ಕೂಡ ಇಲ್ಲಿ ಬಹಳಷ್ಟು ಕಾಂಟ್ಯಾಕ್ಟನ್ನು ಮಾಡ್ತಾ ಇದ್ದೆ. ಇಲ್ಲಿ ಮುಖ್ಯ ಕಚೇರಿಗೆ ಆಗಿರ್ಬೋದು, ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ಕೂಡ ನಾನು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಬಹಳಷ್ಟು ಒಂದು ಆನ್ಸರ್ಗಳು ಅವರಿಂದ ರಿಪ್ಲೈಗಳು ಬಂದವು. ಅದೇನು ಅಂದರೆ ಇಲ್ಲಿ ನಾವು ಮುಖ್ಯ ಕಚೇರಿಯವರನ್ನು ಕೇಳಿದಾಗ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರನ್ನು ಕೇಳಿದಾಗ ಅವರು ಹೇಳಿರುವಂಥದ್ದು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನಮಗೆ ಮತ್ತೆ ಖಾಲಿ ಸೀಟುಗಳ ಮಾಹಿತಿ ಬಂದಲ್ಲಿ ನಾವು 4ನೇ ಹಂತದ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಅವರು ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ಖಾಲಿ ಸೀಟುಗಳ ಬಗ್ಗೆ ಎಷ್ಟು ಸೀಟುಗಳು ಲಭ್ಯ ಇವೆ ಪ್ರತಿಯೊಂದು ವಸತಿ ಶಾಲೆಗಳಲ್ಲಿ ಅಂತ ನಾವು ಸಂಪೂರ್ಣವಾಗಿ ತಾವು ಎಲ್ಲಿ ಅರ್ಜಿಯನ್ನು ಹಾಕಿದ್ರಿ ತಾವು ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೋದು. ತಮಗೆ ಹತ್ತಿರದ ವಸತಿ ಶಾಲೆಗೆ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ತಾವು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ನಾವು ಕೂಡ ಕೆಲವೊಂದಿಷ್ಟು ವಸತಿ ಶಾಲೆಗಳಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತಿಳಿಸಿದಂಥ ಮಾಹಿತಿ ಏನು ಅಂದರೆ ಇಲ್ಲಿ ಕೆಲವೊಂದು ವಸತಿ ಶಾಲೆಗಳಲ್ಲಿ ಈಗಾಗಲೇ ಸಂಪೂರ್ಣ ಸೀಟುಗಳು ಭರ್ತಿಯಾಗಿವೆ ಅಂತ ತಿಳಿಸಿದ್ದಾರೆ. ಅಂದರೆ ಇಲ್ಲಿ 50% ಸೀಟುಗಳು ಎಕ್ಸಾಮ್ ಮೂಲಕ ಆಯ್ಕೆಯಾಗಿದ್ದಾರೆ. ಅವರು ಈಗಾಗಲೇ ಅಡ್ಮಿಷನ್ ಮಾಡಿದ್ದಾರೆ ಮೊದಲೆರಡು ಸುತ್ತುಗಳಲ್ಲಿ. ಇನ್ನು 3ನೇ ಹಂತದ ಸೀಟುಗಳ ಕೌನ್ಸಿಲಿಂಗ್ ನಡೆಯಿತು. ಅದರಲ್ಲಿ ವಿಶೇಷ ವರ್ಗದವರಿಗೆ ಅವಕಾಶವನ್ನು ನೀಡಲಾಗಿತ್ತು. ಆ ವಿಶೇಷ ವರ್ಗದಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಗೆ ಹೋಗಿ ಮೊರಾರ್ಜಿ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬೇಕಾಗಿತ್ತು. ಇಲ್ಲಿ ಮ್ಯಾಕ್ಸಿಮಮ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ನಮಗೆ ಹತ್ತಿರವಿರುವ ಶಾಲೆ ಮೊರಾರ್ಜಿ ವಸತಿ ಶಾಲೆಯವರನ್ನು ಸಂಪರ್ಕಿಸಿದಾಗ ಅವರು ಆಲ್ಮೋಸ್ಟ್ ಅಡ್ಮಿಷನ್ ಆಗಿದಾವು ಅಂತ ತಿಳಿಸಿದ್ದಾರೆ. ಹಾಗಾದರೆ 4ನೇ ಹಂತದ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ಕೇಳಿದಾಗ ಇಲ್ಲಿ ಅವರು ತಿಳಿಸಿದಂತಹ ಒಂದು ಮಾಹಿತಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಿಶೇಷ ವರ್ಗದವರಿಗೋಸ್ಕರನೇ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವಿರುತ್ತದೆ. ತಾವು ತಮ್ಮ ಸ್ವಂತ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ವಿಶೇಷ ವರ್ಗದವರು ತಾವು ಆಗಿದ್ದರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ತಾವು ಆ ಶಾಲೆಗೆ ಸೆಲೆಕ್ಟ್ ಆಗಲಿಕ್ಕೆ ಅವಕಾಶ ಇದೆ. ಇಲ್ಲಿ ಎಕ್ಸಾಮ್ ಇಲ್ಲದೇ ಇದು ಅವಕಾಶವನ್ನು ನೀಡಲಾಗಿದೆ. ಹಾಗಾದರೆ ಇನ್ನು ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ವಿಶೇಷ ವರ್ಗದವರು ಅಲ್ಲದವರು ಯಾರಾದರೂ ಇದ್ದರೆ ಅವರು ಹೇಗೆ 4th ರೌಂಡ್ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರಾ ಇಲ್ವಾ ಅನ್ನೋದಂಥ ಗೊಂದಲಗಳು ತಮ್ಮಲ್ಲಿವೆ. ಇಲ್ಲಿ ನಾನು ಕೇಳಿದಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು
ಕೆಲವು ಈಗಾಗಲೇ ಮ್ಯಾಕ್ಸಿಮಮ್ ಆಗಿ ಅಡ್ಮಿಷನ್ ಆಗಿರುತ್ತವೆ ಅಂತ ತಿಳಿಸಿರುತ್ತಾರೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಸಂಪೂರ್ಣ ಸೀಟುಗಳು ಭರ್ತಿಯಾಗಿರುವುದಿಲ್ಲ. ಸೊ ತಾವು ಎಕ್ಸಾಮನ್ನು ತಮ್ಮ ಮಗ ಅಥವಾ ಮಗಳು ಎಲ್ಲಿ ಎಕ್ಸಾಮ್ ಬರೆದಿದ್ದಾರೆ, ಯಾವ ಈಗ ತಮ್ಮ ಹತ್ತಿರ ಇರುವಂತಹ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ಕೊಟ್ಟು ಎಷ್ಟು ಅಡ್ಮಿಷನ್ ಆಗಿದ್ದಾವೆ ಅಂತೇಳಿ ತಾವು ಮಾಹಿತಿಯನ್ನು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ತಾವು ಕೂಡ ಬೇಕಾದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರ ವೆಬ್ಸೈಟ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ತಾವು ಕೂಡ ಕರೆ ಮಾಡಿ ಕೇಳಬಹುದು 4th ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರಾ ಇಲ್ವಾ ಅಂತ. ಅಥವಾ ಇಲ್ಲಿ ಕ್ರೈಸ್ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ತಾವು ಕೂಡ ಕೇಳಬಹುದು. ಇಲ್ಲಿ ನಾನು ಕೇಳಿದಾಗ ಈ ಮಾಹಿತಿಯನ್ನು ಅವರು ಹಂಚಿಕೊಂಡಿರ್ತಾರೆ. 4ನೇ ರೌಂಡ್ ಯಾವ ರೀತಿ ಸೆಲೆಕ್ಷನ್ ಲಿಸ್ಟ್ ಬಿಡಬಹುದು, ಬಿಡದೇನೂ ಇರಬಹುದು ಅಂತ ತಿಳಿಸಿರ್ತಾರೆ. ಒಂದು ವೇಳೆ 4ನೇ ಲಿಸ್ಟ್ ಬಿಟ್ಟಲ್ಲಿ ಬಹಳಷ್ಟು ಸೀಟುಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಅಂತ ಅವ್ರು ತಿಳಿಸಿರುತ್ತಾರೆ. ಯಾಕಂದರೆ ಈಗಾಗಲೇ ಮ್ಯಾಕ್ಸಿಮಮ್ ಆಗಿ ಅಡ್ಮಿಷನ್ ಆಗಿವೆ ಅಂತ ಅವರು ತಿಳಿಸಿರುತ್ತಾರೆ. ಇನ್ನು ವಿಶೇಷ ವರ್ಗದವರಿಗೆ ಇನ್ನೂ ಅವಕಾಶಗಳಿದೆ ಅಂತ ಅವರು ತಿಳಿಸಿದ್ದಾರೆ. ತಾವು ಕೂಡ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿದ್ದರೆ ತಾವು ವಿಶೇಷ ವರ್ಗದವರು ಯಾರ್ಯಾರು ಅಂತೇಳಿ ಮತ್ತು ಯಾವ್ಯಾವ ನಿಯಮಗಳು ತಮಗೆ ಅನ್ವಯ ಆಗ್ತಾವೆ ಅಂತೇಳಿ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳು ವಿಶೇಷ ವರ್ಗದವರಿಗಾಗಿಯೇ ನಾನು ವಿಡಿಯೋಗಳನ್ನು ಮಾಡಿರ್ತೀನಿ. ತಾವು ಕೂಡ ನೋಡ್ಬೋದು. ತಮ್ಮ ಹತ್ರ ಸೂಕ್ತ ದಾಖಲೆಗಳಿದ್ದಲ್ಲಿ ವಿಶೇಷ ವರ್ಗದವರು ತಾವಾಗಿದ್ದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಪ್ಲೇಸ್ಗಳು ಖಾಲಿ ಇದ್ದಲ್ಲಿ ಔಟ್ ಆಫ್ ತಾಲೂಕಾದರೂ ಸಿಗ್ಬೋದು. ಪ್ರಯತ್ನಿಸಿ ನೋಡಿ. ಯಾಕಂದರೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಸೀಟುಗಳು ಖಾಲಿ ಇವೆ ಎನ್ನುವಂಥ ಮಾಹಿತಿಯನ್ನು ಅವರು ನೀಡಿರುತ್ತಾರೆ. ಹಾಗಾಗಿ ತಾವು ಪ್ರಯತ್ನಿಸಿ ನೋಡ್ಬೋದು. ಇನ್ನು ಉಳಿದ ಇತರೆ ವರ್ಗದವರು ವಿಶೇಷ ವರ್ಗದವರು ಅಲ್ಲ ಅಂತ ಯಾರಿದ್ದೀರಿ ತಾವು ನೇರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನವರು ಸಂಪರ್ಕಿಸಬಹುದು. ಅಥವಾ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರನ್ನು ಅಥವಾ ತಮಗೆ ಹತ್ತಿರ ಇರುವಂತಹ ಮೊರಾರ್ಜಿ ವಸತಿ ಶಾಲೆಗೆ ಸಂಪರ್ಕಿಸಿ ಎಷ್ಟು ಸೀಟುಗಳು ಖಾಲಿ ಇವೆ ಅನ್ನೋದನ್ನು ತಿಳ್ಕೊಳ್ಬಹುದು. ಮತ್ತು 2-3 ದಿನಗಳ ಕಾಲ ತಾವು ವೆಯ್ಟ್ ಮಾಡಿ. ಒಂದು ವೇಳೆ 4th ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡದೇ ಇದ್ದಲ್ಲಿ ನಾನು ಇನ್ನೊಂದು ಅವಕಾಶ ಇದೆ, ಅದು ಯಾವ ರೀತಿ ಅಂತೇಳಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಮೂಲಕ ಅಂತ. ಈ ಮೂಲಕ ತಮ್ಮೊಂದಿಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.